ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ಶನಿವಾರ. ಸೊ ಇವತ್ತು ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಾನು ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತಿಂಡಿ ಇವತ್ತು ಪೊಂಗಲ್ ಮಾಡಿದ್ದೆ, ಖಾರ ಪೊಂಗಲ್ಲು, ಸಿಹಿ ಪೊಂಗಲ್ಲು ಆಯಿತು. ಈಗ ಗೆಡ್ಡೆಕೋಸನ್ನ ಸಾಂಬಾರು ಮಾಡ್ತಾ ಇದ್ದೀನಿ. ಶನಿವಾರದ್ದು ನಾನು ಯೂಶ್ವಲಿ ಸಾಂಬಾರು ಮಾಡೋದಿಲ್ಲ, ಬಟ್ ಇವತ್ತು ಎಲ್ಲ ತರಕಾರಿನೂ ಖಾಲಿಯಾಗಿದೆ. ಈ ವಾರ ನಾನು ರಾಜೇಶ್ಗೆ ತರಕಾರಿ ತೊಗೊಂಡ್ಬರೋದು ಕಳಿಸೇ ಇರಲಿಲ್ಲ. ಅದಕ್ಕೆ ಇನ್ನೇನು ಮಾಡ್ತೀರಾ, ಇದೊಂದೇ ತರಕಾರಿ ಇರೋದು. ಅದಕ್ಕೆ ಇವತ್ತು ಸಾಂಬಾರು ಮಾಡ್ತಾ ಇದ್ದೀನಿ. ನಾಳೆ ಭಾನುವಾರ ಅಲ್ವಾ, ಭಾನುವಾರ ನಾವು ಯೂಶ್ವಲಿ ನಾನ್ ವೆಜ್ ಮಾಡ್ತೀವಿ. ಸೊ ಆದಷ್ಟು ಇವತ್ತೇ ಖಾಲಿ ಆಗಬೇಕು, ಆ ರೀತಿಯಲ್ಲಿ ಸ್ವಲ್ಪ ಮಾಡ್ತಾ ಇದ್ದೀನಿ. ಸಾರು ಮಾಡಿದ್ರೆ ನಾನು ಒಂಚೂರಾದರೂ ಮಿಕ್ಕೇ ಬೀಗುತ್ತೆ, ನಾಳೆ ಮಧ್ಯಾಹ್ನಕ್ಕೆ ಆಗೋ ಥರ. ಸೊ ಮಧ್ಯಾಹ್ನಕ್ಕೆ ಮತ್ತೆ ರೈಸು ಅದ್ರ ಜೊತೆ ಏನಾದರೂ ತರಕಾರಿ ಒಗ್ಗರಣೆ ಕೊಟ್ಕೊಂಡು ಅದನ್ನು ಖಾಲಿ ಮಾಡಿರ್ತಿದ್ದೆ. ಬಟ್ ಇವತ್ತು ನಾಳೆ ನೋ ವೆಜ್ ಡೇ, ನಾಳೆ ಓನ್ಲಿ ನಾನ್ ವೆಜ್ ಡೇ. ನಾನು Q&Aಯಲ್ಲಿ ನಿಮ್ಮ ಕ್ವೆಶನ್ಸ್ ಕೇಳಿ ಅಂತ ಹೇಳಿದಾಗ ಅದರಲ್ಲಿ ಒಬ್ಬರು ಹೇಳಿದರು, ಅಂದರೆ ಕಾಮೆಂಟ್, ವೆಜ್ ರೆಸಿಪೀಸ್ ಪ್ಲೀಸ್ ಅಂತ ಹೇಳಿಬಿಟ್ಟು. ನಾನು ಆಲ್ಮೋಸ್ಟ್ ವೆಜ್ ರೆಸಿಪೀಸೇ ಜಾಸ್ತಿ ಶೇರ್ ಮಾಡೋದು. ತುಂಬ ದಿನ ಆಗಿತ್ತು ನಾನು ನಾನ್ ವೆಜ್ ರೆಸಿಪಿ ಶೇರ್ ಮಾಡಿ. ಸೊ ರೀಸೆಂಟಾಗಿ ಒಂದು ಮಾಡಿದ್ದೆ, ಅದರ ಮುಂಚೆ ಯಾವ್ದು ಮಾಡಿದ್ದೆ ನೋಡಿ ನೆನಪೇ ಇಲ್ಲ. ನಾನು ನಾನ್ ವೆಜ್ ರೆಸಿಪೀಸ್ ತುಂಬಾ ಕಡಿಮೆ ಆ್ಯಕ್ಚುಲಿ ಹಾಗೆ ನೋಡಿದ್ರೆ ಮಾಡೋದು. ವೆಜ್ ನಾನು ಏನು ತಿಂಡಿಗೆ ಮಾಡಿರ್ತೀನೋ, ಗೊಜ್ಜು ಮಾಡ್ತೀನೋ, ಪಲ್ಯ ಮಾಡ್ತೀನೋ ಅದನ್ನ ನಿಮ್ಮ ಜೊತೆ ಜಾಸ್ತಿ ಶೇರ್ ಮಾಡಿರ್ತೀನಿ. ಫುಲ್ ನಾನ್ ವೆಜ್ ಬಂದ್ ಮಾಡಿಬಿಡಿ, ತೋರಿಸ್ಲೇಬೇಡಿ ಅಂತ ಹೇಳಿದ್ರೆ ನನಗೆ ನಾನ್ ವೆಜ್ ಫಾಲೋವರ್ಸ್ ಕೂಡ ಇದ್ದಾರಲ್ವ, ಅವರು ಏನಾದರೂ ಹೊಸ ರೆಸಿಪಿ ತೋರಿಸಿ ಅಂತ ಹೇಳ್ತಾರೆ. ನಾನು ಇದು ಮಾಡೋಣ ಅಂತ ಮಟನ್ ಶೀಖ್ ಕಬಾಬ್ ಮಾಡ್ತಾರೆ ಅಲ್ವಾ, ಆ ಥರ ಚಿಕನ್ ಶೀಖ್ ಕಬಾಬ್ನ 2 ಸರಿ ಮಾಡಿದ್ದೀನಿ. ಬಟ್ 2 ಸರಿನೂ ನಾನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ, ಯಾಕೆಂದರೆ ನಾನು ಅದು ಫಸ್ಟ್ ಟೈಮ್ ಮಾಡಿದ್ದು. ಸೊ ಪ್ರಾಪರಾಗಿ ಬರುತ್ತೋ ಇವು ನೋಡಿಕೊಂಡು ಸೆಕೆಂಡ್ ಟೈಮ್ ಕೂಡ ಕನ್ಫರ್ಮ್ ಆದಮೇಲೆ ಥರ್ಡ್ ಟೈಮ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಹೋದ ವಾರ ತರಿಸ್ಬೇಕು ಅಂದ್ಕೊಂಡಿದ್ದು, ಬಟ್ ಹೋದ ವಾರ ನಾವು ನಾನ್ ವೆಜ್ ತಿನ್ನೋ ಹಾಗಿರಲಿಲ್ಲ, ಏನೋ ಇತ್ತು ಅವತ್ತಿನ ದಿನ, ಹುಣ್ಣಿಮೆ ಇತ್ತು. ಸೊ ಹುಣ್ಣಿಮೆ ದಿನ ನಾವು ಪ್ರಿಫರ್ ಮಾಡಲ್ಲ, ಹಾಗಾಗಿ ಹೋದ ವಾರ ಮಾಡಿರಲಿಲ್ಲ. ನಾಳೆ ಮಾಡೋಣ ಅಂತ ಇದ್ದೀನಿ. ಸೊ ಮಾಡಿದ್ರೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಕೂಡ. ಸಿಂಪಲ್ ಟೇಸ್ಟಿ ಚೆನ್ನಾಗಿರುತ್ತೆ. ಓಕೆನಾ ಸ್ನೇಹಿತರೆ, ಇವತ್ತು ಬನ್ನಿ ಈಗ ಅಡುಗೆನ ಶುರು ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ನಾನು Q&A ಕೂಡ ಆನ್ಸರ್ ಮಾಡಬೇಕಲ್ಲ, Q&A ಆನ್ಸರ್ ಮಾಡ್ತಾ ಅಡುಗೆ ಕೂಡ ಮಾಡಿಬಿಡ್ತೀನಿ. ಹೋದ ಸೋಮವಾರ ನಾನು ಪೋಸ್ಟನ್ನು ಕ್ರಿಯೇಟ್ ಮಾಡಿದ್ದು Q&Aದು. ಸೊ ಅದರಲ್ಲಿ ನಾನು ಕೆಲವೊಂದು ಕ್ವೆಶನ್ಸ್ನ ಆಲ್ರೆಡಿ ಆನ್ಸರ್ ಮಾಡಿದ್ದೀನಿ. ಇದನ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಎಲ್ಲಿಗೆ ಬಿಟ್ಟಿದ್ನೋ ಅದರ ನೆಕ್ಸ್ಟ್ ಕ್ವೆಶನ್ ಇಂದ. ಸೊ ಲಾಸ್ಟ್ ಕ್ವೆಶನ್ ಆಗಿತ್ತು ಸಂಗೀತ ಅವ್ರದ್ದು. ಅದಾದ್ಮೇಲೆ ರಶ್ಮಿ ನಾಗರಾಜ್ ಅವ್ರು ಕೇಳ್ತಾ ಇದ್ದಾರೆ, ಆಸ್ ಯೋರ್ ಮದರ್ ಟಂಗ್ ಈಸ್ ಮರಾಠಿ, ಡಿಡ್ ಯು ಫೀಲ್ ಎನಿ ಟೈಮ್ ದಟ್ ಐ ಕ್ಯಾನ್ ಸ್ಟಾರ್ಟ್ ವ್ಲಾಗಿಂಗ್ ಇನ್ ಮರಾಠಿ? ಇಲ್ಲ ಸ್ನೇಹಿತರೆ, ನನಗೆ ಯಾವತ್ತೂ ಆ ಥರ ಅನಿಸಿಲ್ಲ. ನಾನು ಹುಟ್ಟಿ ಬೆಳೆದಿರೋದೆಲ್ಲಾನು ಕರ್ನಾಟಕದಲ್ಲೇ. ನನಗೆ ಯಾರೇ ನೋಡಿದ್ರು ಮರಾಠಿ ಅಂತ ಅವ್ರಿಗೆ ಅನ್ಸೋದೇ ಇಲ್ಲ. ನಾನು ಹೇಳಬೇಕು ಅಥವಾ ನಾನು ಮಾತಾಡೋದನ್ನ ಕೇಳಿಸ್ಕೊಂಡು ಅವ್ರು ಹೇಳ್ತಾರೆ ಅಷ್ಟೇ. ಸ್ಕೂಲಲ್ಲಿ, ಕಾಲೇಜಸ್, ನನ್ನ ಫ್ರೆಂಡ್ಸ್ ನನಗೆ ಏನು ಹೇಳ್ತಿದ್ರು ಅಂದರೆ, ನೀನು ಹೇಳಿದ್ರೇ ನನಗೆ ಗೊತ್ತಾಗೋದು ನೀನು ಮರಾಠಿ ಅಂತ. ಕನ್ನಡದ ಹುಡುಗಿ ಅಂತಾನೆ ನೀನು ಕಾಣೋದು, ನಮಗೆ ಅನ್ಸೋದು. ನೀನು ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀಯ, ನಿನ್ನ ಆಕ್ಸೆಂಟ್ ಕೂಡ ಕನ್ನಡ ನಾವು ಹೇಗೆ ಮಾತಾಡ್ತೀವೋ ಹಾಗೆ ಇದೆ, ಗೊತ್ತಾಗದೇ ಇಲ್ಲ ಅಂತ. ಸೊ ದಟ್ ಈಸ್ ದ ಬಿಗ್ ಮೋಟಿವೇಶನ್ ಫಾರ್ ಮಿ, ನಾನು ಕನ್ನಡದಲ್ಲಿ ವ್ಲಾಗಿಂಗ್ ಮಾಡಬೇಕು ಅಂತ. ನಾನು ಹುಟ್ಟಿ ಬೆಳೆದಿದ್ದು ಎಲ್ಲಾನು ಕರ್ನಾಟಕದಲ್ಲೇ ಆಗಿರೋದ್ರಿಂದ ನನಗೆ ಕನ್ನಡ ಆಡಿಯನ್ಸ್ಗೆ ಸ್ವಲ್ಪ ಜಾಸ್ತಿ ಅಟ್ರಾಕ್ಟ್. ನಾನು ಇಲ್ಲಿ ಇದ್ದು ನಾನು ಬಾಂಬೆ ಅವ್ರಿಗೆ ಅಥವಾ ಮಹಾರಾಷ್ಟ್ರದ ಜನಗಳಿಗೆ ಅವರನ್ನ ಆಡಿಯನ್ಸ್ ಮಾಡ್ಕೊಳ್ಬೇಕು ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ನಾನು ನಿಜ ಹೇಳ್ಬೇಕಂದ್ರೆ ಈಗ 2 years ಬ್ಯಾಕ್ ಏನೋ ನಾನು ಬಾಂಬೆಗೆ ಹೋಗಿದ್ದು, ಅದರ ಮುಂಚೆ ನಾನು ಮಹಾರಾಷ್ಟ್ರಗೆ ಯಾವತ್ತೂ ಹೋಗೇ ಇರಲಿಲ್ಲ. ಸೊ ನನಗೆ ಆ ಥಾಟ್ ಯಾವತ್ತೂ ಬಂದಿರಲಿಲ್ಲ. ನಾನು ಇಲ್ಲಿ ಅವಳೇ ಆಗಿರೋದ್ರಿಂದ ನನಗೆ ಇಲ್ಲಿಯ ಜನಗಳ ಪ್ರೀತಿ ಬೇಕಾಗಿತ್ತು. ಹೋಪ್ ನಿಮಗೂ ಹಾಗೆ ಅನ್ಸುತ್ತೆ ಅಂತ. ನಾನು ಹೇಳಿಲ್ಲ ಅಂದರೆ ನಿಮಗೆ ಗೊತ್ತಾಗುತ್ತಾ ನಾನು ಮರಾಠಿ ಅವಳು ಅಂತ? ಕಾಮೆಂಟ್ ಮಾಡಿ ಹೇಳಿ. ಆ್ಯಂಡ್ ನಿಮಗೆ ಏನು ಅನಿಸುತ್ತೆ, ನಾನು ಕನ್ನಡದಲ್ಲಿ ಮಾಡಬೇಕಿತ್ತಾ ವ್ಲಾಗಿಂಗ್ ಅಥವಾ ಮರಾಠಿಯಲ್ಲಿ ಮಾಡಬೇಕಿತ್ತಾ? ಸೊ ನಿಮ್ಮ ಒಪಿನಿಯನ್ ಆ್ಯಂಡ್ ರೀಸನ್ ಫಾರ್ ದ ಸೇಮ್ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ಬೋದಾ ಅಂತ ನೋಡ್ತೀನಿ. ನೆಕ್ಸ್ಟ್ ಕ್ವೆಶ್ಚನ್ನು ವಸುಜಯ ಅವ್ರದ್ದು.
ಹಾಯ್ ಚೈತ್ರ, ನಿಮ್ಮ ವೇಟ್ ಎಷ್ಟಿದೆ ಅಂತ. ನಾನು ಲಾಸ್ಟ್ ವ್ಲಾಗಲ್ಲಿ ಕೂಡ ಒಬ್ರು ಕೇಳಿದ್ರು, ನಾನು ಹೇಳಿದ್ದೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ವೇಟ್ ಚೆಕ್ ಮಾಡಿ ಅವತ್ತಿನ ಹೋಲ್ ಡೇ ರುಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ. ಸಾರಿ, ಇವತ್ತು ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಹಾಗಾಗಿ ವೇಟ್ ಚೆಕ್ ಮಾಡೋಕ್ಕಾಗಲಿಲ್ಲ. ಬಟ್ ಈಗಲೇ ನಾನು ಹೋಗ್ಬಿಟ್ಟು ವೇಟ್ ಚೆಕ್ ಮಾಡಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಕ್ವೆಶ್ಚನ್ ಬಂದು ಉಜ್ವಲ ಅವ್ರದ್ದು. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ನೋಡಿ, ವೆಜ್ ಪ್ಲೀಸ್ ಅಂತ ಹಾಕಿದ್ದಾರೆ ಅಂತ. ಸೊ ಆದಷ್ಟು ನಾನು ಎರಡನ್ನೂ ಟ್ರೈ ಮಾಡ್ತೀನಿ, ಬಟ್ ವೆಜ್ ಜಾಸ್ತಿ, ನಾನ್ ವೆಜ್ ಕಡಿಮೆನೇ. ಮತ್ತು ಫಿರ್ದೋಸ್ ಅಜೀಜ್ ಅವರು ಹೇಳ್ತಾ ಇದ್ದಾರೆ, ಲಾಸ್ಟ್ ಟೈಮ್ ಮಾಡಿರೋ Q&A ಕ್ವೆಶನ್ಸ್ಗೆ ನೀವು ಆನ್ಸರ್ ಮಾಡಿಲ್ಲ ಅಂತ. ಸಾರಿ, ನಾನು ರೀಸನ್ ಕೂಡ ತಿಳಿಸ್ದೆ. ನಿಮ್ಮ ಕ್ವೆಶನ್ ಇದ್ದರೆ ಪ್ಲೀಸ್ ಕೇಳಿ. ನಾನು ಈ ಸಾರಿ ಈ ಥರ ನನ್ನ ಡೈಲಿ ವ್ಲಾಗಿಂಗಲ್ಲೇ ಕ್ವೆಶನ್ಸ್ಗೆ ಆನ್ಸರ್ ಮಾಡೋದ್ರಿಂದ ಒಂದು ಬಿಡ್ದಂಗೆ ಆನ್ಸರ್ ಮಾಡೋದಕ್ಕೆ ಪೂರಾ ಟ್ರೈ ಮಾಡ್ತೀನಿ. ಇವತ್ತು ಸ್ನೇಹಿತರೆ, ಸಾನುಗೆ ನಾವು ವ್ಯಾಕ್ಸಿನೇಷನ್ ಕೊಡಿಸ್ಬೇಕಿತ್ತು. ಇದು ಯಾವುದು ಅಂತ ನೀವು ಕೇಳೋದಾದರೆ, ನಾವು ಜುಲೈ ಮಂತಲ್ಲಿ ಒಂದು ಕೊಡಿಸಿದ್ವಿ. ನಾನು ಹೇಳಿದ್ದೆ ನೋಡಿ, HPV ಕೊಡಿಸಿದ್ದೀವಿ ಅಂತ ಹೇಳಿಬಿಟ್ಟು. ದಿಸ್ ಈಸ್ ಅಗೇನ್ಸ್ಟ್ ಕ್ಯಾನ್ಸರ್. ಏನು ಹೇಳಿದ್ರು ಅವಾಗ ಸಾನುಗೆ 11.5 years. ಅವಾಗೂ ಕೊಡಿಸಿ ಪರವಾಗಿಲ್ಲ ಅಂತ ಹೇಳಿದರು. ಆ್ಯಕ್ಚುಲಿ ಅವರೇ ರೆಕಮೆಂಡ್ ಮಾಡಿದ್ದು. ನಾವು 10 ವರ್ಷದ್ದು ವ್ಯಾಕ್ಸಿನೇಷನ್ ಕೊಡಿಸೋದಕ್ಕೆ ಅಂತ ಹೋಗಿದ್ವಾ, ಮರ್ತುಬಿಟ್ಟಿದ್ವಿ 10 ವರ್ಷದ ಕೊಡಿಸೋದು. 11ನೇ ವರ್ಷಕ್ಕೆ ಹೋಗಿದ್ವಿ. ಆವಾಗ ಅವರು ಇದನ್ನು ಕೊಡಿಸಿ ಅಂತ ಹೇಳಿದ್ರು. ನಮ್ಮ ಸಾನು ಬಂದು ಕಡೀರಿ ಡೀಟೇಲ್ ಹೇಳ್ತೀನಿ. ನೋವಾಗ್ಲಿಲ್ವಾ? ಆಮೇಲೆ ಜ್ವರ, ಅವ್ರಿಗೇನು ಗೊತ್ತಿಲ್ಲ ಅನ್ಸುತ್ತೆ ಈ ಡಾಕ್ಟರ್. ಅಲ್ಲ, ಇದು ಕೊಡಿಸಿದ್ರೆ ಜ್ವರ ಏನು ಬರೋದಿಲ್ಲ. ಸೊ ನಾನೇನು ನೆನಪಿಲ್ವಾ ಹೋದ್ ಸರಿ ಎಲ್ಲಿ ಕೊಟ್ಟಿದ್ದವರು ಅಂತ, ಯಾವ್ದಾವ್ದು ಎಲ್ಲೆಲ್ಲಿ ಕೊಟ್ಟಿದ್ರು? ಕರೆಕ್ಟಾಗಿ ಹೇಳಿದ್ಲು, 2 ಕೊಟ್ರು ನನಗೆ, ಇಲ್ಲೊಂದು ಕೊಟ್ರು ಅಂತ ಹೇಳಿದ್ರು. ಅದರಲ್ಲಿ 2 ವ್ಯಾಕ್ಸಿನ್ ಯಾವ್ದು? ಅದನ್ನ ನೆನಪಿರ್ಬೇಕಲ್ಲ ಇವಳಿಗೆ. ನಂಗೆ ಯಾರು ಹೇಳಿದ್ರು? ಅವ್ರು ತಗೋಬೇಕಾದ್ರೆ ಇಂಜೆಕ್ಷನ್ ಗೊತ್ತಾಗೋದಿಲ್ವಾ? ನಾನು ಆ ಕಡೆ ನೋಡೇ ಇಲ್ಲ. ಅವ್ರು ಭಯ ಬಿಡ್ತಾರೆ, ಒಳಗಡೆ ಕಳ್ಸ್ಕೊಂಡಿರ್ತಾಳೆ. ಆ್ಯಕ್ಚುಲಿ ನಾನು ಏನು ಕೇಳಿದ್ದೆ ಗೊತ್ತಾ, ಇದು 2 ಒಟ್ಟಿಗೆ ಕೊಡ್ತಾ ಇದೆಯಲ್ಲ, ಜ್ವರ ಏನಾದರೂ ಬರುತ್ತಾ ಅಂತ. ಅದಕ್ಕೆ ಅವ್ರು ಅಂದ್ರಿದ್ರು, ಒಂದು ನಾವು ಇದು HPVದು ಕಾಲಕ್ಕೆ ಕೊಡ್ತೀವಿ, ಅದರದ್ದೇನು ನೋವಾಗೋದಿಲ್ಲ, ಬಟ್ ಏನು ನಾವು ಕೈಗೆ ಕೊಡ್ತೀವಲ್ವ ಅದು ಜ್ವರ ಬರುತ್ತೆ ಅಂತ ಹೇಳಿದರು. ಸೊ ಅದು ನಂಗೆ ನೆನಪಿದೆ. ನಾನು ಏನು ಒಳಗಡೆ ಬಿಟ್ಟಿದ್ರ ನನಗೆ ನೋಡೋದಕ್ಕೆ? ಅಲ್ಲಿ ಕೊಟ್ಟಿದ್ದಾರಲ್ಲ. ಸರಿ, ಈಗ ಅವ್ರು ಏನಂದ್ರು, ಇನ್ನೊಂದು ಡೋಸ್ ಕೊಡಿಸ್ಬೋದು ಬೇಕಾದ್ರೆ ಕೇಳಿ ನೋಡಿ ಡಾಕ್ಟರ್ಗೆ ಅಂತ. ಬಟ್ ಅವರು 14 years ಒಳಗಡೆ ಆದರೆ 2 ಸಾಕು ಅಂದಿದ್ರು. ಅವರು ಯೂಶಲಿ ಇವರು 18 and above ಮಾತ್ರ ಕೊಡೋದಂತ ಈ ಡಾಕ್ಟರ್. ನನ್ನ ಮಗಳಿಗೆ 3 ಕೊಡಿಸ್ದೆ ಸರ್, ನಾನು 3 ಅಡ್ವೈಸ್ ಮಾಡ್ತೀನಿ. ಬಟ್ ನಾನು ಯಾವತ್ತೂ 12 years ಬಿಲೋ ಇರೋರಿಗೆಲ್ಲ ಯಾರಿಗೂ ಕೊಟ್ಟಿಲ್ಲ. 18 years and above ಅಷ್ಟೇ ಕೊಡಿಸ್ತೀನಿ ನಾನು. ಬಟ್ ಅವರೇ ಅಲ್ವಾ ಸಜೆಸ್ಟ್ ಮಾಡಿದ್ದು ಅವಾಗ, ನಾವೆಲ್ಲಿ ಕೇಳಿದ್ವಿ HPVದು? ಈ ಡಾಕ್ಟರ್ ಅವರೇ ಸಜೆಸ್ಟ್ ಮಾಡಿ ನೀವು 14 years ಒಳಗಡೆ ಕೊಟ್ಟರೆ 2 ಸಾಕಾಗುತ್ತೆ, ಆಮೇಲೆ ಅಬೋವ್ ಆದರೆ ನೀವು 3 ಕೊಡಿಸ್ಬೇಕಾಗುತ್ತೆ ಅಂದರು. ಸರಿ, ನಾವು ಒಂದೊಂದಕ್ಕೆ 4,000 ಸಾವಿರ ಈಗಲೇ ಕೊಡಿಸಿದ್ರೆ ಎಫೆಕ್ಟಿವ್ ಕೂಡ ಇರುತ್ತಂತೆ. ನೋಡಿ ಸ್ನೇಹಿತರೆ, ಇವಳು ಇಂಜೆಕ್ಷನ್ ಕೊಡಿಸ್ಕೊಂಡಿರೋದಕ್ಕೆ ಇವಳಿಗೆ ಗಿಫ್ಟ್ ಬೇರೆ ಕೇಳ್ಕೊಂಡು ಹೋಗಿರ್ತಾಳೆ ಹೋಗೋ ಮುಂಚೆನೆ, ನನಗೇನು ಕೊಡಿಸ್ತೀರಾ ನಾನು ಅಳ್ಳಿಲ್ಲ ಅಂದರೆ ಅಂತ. ಸರಿ, ಅಳಬಾರ್ದು ಅಂದ್ಬಿಟ್ಟು ನಾವು ಏನೋ ಕೊಡಿಸ್ತೀವಿ, ಹೋಗಮ್ಮ. ಇದು ಡೋನಟೇ ತಂದಿದ್ಯಾ? ಅದರ ಒಳಗಡೆ ಕ್ರೀಮ್ ಇರುತ್ತೆ. ಓಕೆ, ತಿನ್ನಿ, ನೀ ತಿನ್ನು, ಯಾವಾಗಲಾದರೂ ತಿನ್ನು, ನಿನ್ನಿಷ್ಟ. ಇಲ್ಲಿ ನೋಡಿ ಸ್ನೇಹಿತರೆ, 10 yearsಗೆ ನಾವು ಇದು 2 ಕೊಡಿಸಿ ಅಂತ ಬರ್ತಿದ್ದಾರೆ ಅವರು. ಸರಿನಾ, ನಾವು 10 yearsಗೆ ಹೋಗಿರಲಿಲ್ಲ, 11 yearsಗೆ ಹೋದಾಗ ಇದು ಮತ್ತು ಇದು 2 ಕೊಡಿಸಿ ಈಗ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು 7ನೇ ತಿಂಗಳಲ್ಲಿ 25ಅಲ್ಲಿ ಹೋಗಿದ್ದು ಇದು 2 ಕೊಡಿಸಿದ್ವಿ. ಈಗ ನಮಗೆ ಈ ಡೇಟ್ಗೆ ರೆಫರ್ ಮಾಡಿದರು, 12/1/26 25 ಅಂತ ಬರ್ದಿದ್ದಾರೆ ನೋಡಿ. ಬಟ್ ನಾವು ಮರ್ತುಬಿಟ್ವಿ, ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಹೋಗಿ ಕೊಡಿಸ್ಕೊಂಡು ಬಂದಿದ್ದಾರೆ. ಅವರೇನು ಹೇಳಿದ್ದು ಅಂದರೆ 10 years 14 years ಒಳಗಡೆ ಆದರೆ 2 ಡೋಸ್ ಸಾಕು ಅಂತ. ಸೊ 1 ಡೋಸ್ ಆಯಿತು, ಅದಾಗಿದ್ದು 6 ತಿಂಗಳಿಗೆ 2nd ಡೋಸು. ಸೊ ಇದು ಈಗ ಮುಗೀತು. ಡೋನಟ್ ಹುಡುಕೊಂಡು ಇಂಜೆಕ್ಷನ್ ಕೊಡಿಸಿದ ತಕ್ಷಣವೇ ಡೋನಟ್ ಹುಡಿಸ್ಕೊಂಡು ಅರ್ಧ ಗಂಟೆ ಬಂದಿದ್ದಾರೆ ನೋಡ್ರಿ. ಅದು ತೊಗೊಂಡು ಬರೋದಕ್ಕೆ ಹೋಗಿ. ಸೊ ಇದು ದೊಡ್ಡವ್ರು ಕೂಡ ಕೊಡಿಸ್ಕೊಳ್ಬೋದು. 45 years ಏಜ್ ಇರೋರು ಅಲ್ಲಿ ತನಕ 3 ಡೋಸ್ ಕೊಡಿಸ್ಕೊಳ್ಬೇಕು, 6 ತಿಂಗಳಿಗೆ 1.
ಸೊ ಇದು ನಮಗೆ ಡಾಕ್ಟರೇ ಸಜೆಸ್ಟ್ ಮಾಡಿದ್ದು, ಅವರೇ ಬರ್ಕೊಟ್ಟಿದ್ದು. ಸೊ ಇದು ಒಂದೊಂದಕ್ಕೆ 4000 ಆಗುತ್ತೆ ಒಂದು ಇಂಜೆಕ್ಷನ್ಗೆ. ಸೊ ಸಾನುಗೆ ವಿತಿನ್ 14 ಇಯರ್ಸ್ ಆಗಿರೋದ್ರಿಂದ 2ಕ್ಕೆ ನಾವು ಈಗ ಸ್ಟಾಪ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಬಂದು ರೇಖಾ ಅವ್ರದ್ದು. ಚೈತ್ರ ಸ್ಯಾರಿ ಬಿಸ್ನೆಸ್ ಮಾಡಲ್ವಾ ಅಂತ ಹೇಳಿಬಿಟ್ಟು ನೀವು ನನಗೆ ಕೇಳ್ತಾ ಇದ್ದೀರೋ ಅಥವಾ ಮಾಡಿ ಅಂತ ಹೇಳ್ತಾ ಇದ್ದೀರೋ ಗೊತ್ತಾಗ್ತಾ ಇಲ್ಲ. ನಾನು ನೋಡಿದ್ದೀನಿ ತುಂಬ ಜನ ಇನ್ಫ್ಲೂಯೆನ್ಸರ್ಸು, ಯೂಟ್ಯೂಬರ್ಸು ಅವ್ರದ್ದೇ ಆದಂಥ ಒಂದು ಸಣ್ಣ ಬಿಸ್ನೆಸ್ಸನ್ನು ಶುರು ಮಾಡಿರ್ತಾರೆ. ಆಗ ನನಗೂ ಅನಿಸಿರೋದು ಉಂಟು. ಅಂದರೆ ಅವ್ರು ಶುರು ಮಾಡಿದ್ದಾರೆ ಅಂತ ನಾನು ಮಾಡಬೇಕು ಅಂತ ಅಲ್ಲ, ನನಗೂ ಆಸೆ ಇದೆ ಓನ್ ಬಿಸ್ನೆಸ್ ಮಾಡೋದು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋದು. ಅಂದರೆ ಇದು ಚಿಕ್ಕ ವಿಷಯ ಅಲ್ಲ, ಇಟ್ಸ್ ಅ ವೆರಿ ಬಿಗ್ ಡೀಲ್, ಇಟ್ ಮೀನ್ಸ್ ಅ ಲಾಟ್. ಸೊ ಆ ಥರ ನನಗೆ ಮಾಡಬೇಕು ಅಂತ ಆಸೆ ಇದೆ. ಅದು ಕೂಡ ಫ್ಯಾಷನ್ ಫೀಲ್ಡಲ್ಲೇನೆ. ಬಟ್ ಅದ್ರಲ್ಲಿ ಕೂಡ ಕ್ಯಾಟಗರಿ ಬರುತ್ತಲ್ವಾ, ನಿಮಗೆ ಯಾವುದು ತುಂಬ ಇಷ್ಟ ಆಗುತ್ತೆ ಅಂತ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ನೀವೇನಾದರೂ ನನಗೆ ಹೆಲ್ಪ್ ಮಾಡಿದ್ರೆ, ಅಂದರೆ ನಿಮಗೆ ಯಾವ ಥರದ ಪ್ರಾಡಕ್ಟ್ಸ್ ಲೈಕ್ ಸ್ಯಾರಿ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಕಾಸ್ಮೆಟಿಕ್ಸ್ ಆಗಿರ್ಬೋದು, ಆಕ್ಸೆಸರೀಸ್ ಆಗಿರ್ಬೋದು, ಕರೆಕ್ಟ್ ಚೂಸ್ ಮಾಡೋದಿದೆಯಲ್ಲ ತುಂಬ ಕಷ್ಟ ಅದು. ಸೊ ನಾನು ಆ ಕನ್ಫ್ಯೂಷನಲ್ಲಿ ಇನ್ನೂ ಅದಕ್ಕೆ ಕೈ ಹಾಕಿಲ್ಲ. ಸೊ ನೀವು ನನಗೆ ಹೆಲ್ಪ್ ಮಾಡಿದ್ರೆ, ಲೈಕ್ ನೀವು ಯಾವ ಥರ ಪ್ರಿಫರ್ ಮಾಡ್ತೀರಾ. ಈಗ ಸಾರಿ ಅಂದರೆ ಸ್ಯಾರಿಯಲ್ಲೂ ರೇಷ್ಮೆ ಸೀರೆಗಳು ಬರುತ್ತೆ, ಫ್ಯಾನ್ಸಿ ಸ್ಯಾರೀಸ್ ಬರುತ್ತೆ, ಡೈಲಿ ವೇರ್ ಸ್ಯಾರೀಸ್ ಬರುತ್ತೆ. ಅದೇ ಥರ ಡ್ರೆಸ್ಗಳಲ್ಲಿ ಬರುತ್ತೆ, ವೆಸ್ಟರ್ನ್ ವೇರ್ ಇದೆ, ಆಕ್ಸೆಸರೀಸ್ ಇದೆ. ಆ ಥರ ನಿಮಗೆ ನಾನು ಏನಾದರೂ ಆಪ್ಷನ್ ಕೊಟ್ಟರೆ, ನಾನು ಈ ಥರ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀನಿ, ನೀವು ಸಜೆಸ್ಟ್ ಮಾಡಿ ಅಂತ ನಾನು ನಿಮಗೆ ಕೇಳಿದ್ರೆ ನೀವು ಯಾವ ಥರ ಸಜೆಷನ್ಸ್ ಕೊಡ್ತೀರಾ ಪ್ಲೀಸ್ ಕಾಮೆಂಟ್ ಮಾಡಿ ಹೇಳಿ. ಅದ್ರ ಮೇಲೆ ನನಗೂ ಒಂದು ಕ್ಲಾರಿಟಿ ಸಿಗುತ್ತಾ ನೋಡ್ತೀನಿ. ಕ್ಲಾರಿಟಿ ಸಿಕ್ಕಿದಾಗ ಡೆಫಿನೆಟ್ಲಿ ಐ ವಿಲ್ ವರ್ಕ್ ಆನ್ ಇಟ್. ಯಾಕೆ ನನಗೆ ಹೀಗೆ ಅನಿಸುತ್ತೆ ನಾನು ಬಿಸ್ನೆಸ್ ಶುರು ಮಾಡ್ಬೋದು ಅಂತ ಅಂದರೆ, ಈಗ ನಾನು ಏನೇ ಒಂದು ವಸ್ತು ತೊಗೊಂಡ್ರು, ಅದು ಹೋಮ್ ಡೆಕೋರೇಷನ್ ಆಗಿರ್ಬೋದು ಅಥವಾ ನನಗೆ ನಾನು ಆಕ್ಸೆಸರೀಸ್ ಆಗಿರ್ಬೋದು, ಕ್ಲೋತಿಂಗ್ ಆಗಿರ್ಬೋದು, ಅದನ್ನು ತುಂಬ ಜನಕ್ಕೆ ನಿಮ್ಮಲ್ಲಿ ಇಷ್ಟ ಆಗುತ್ತೆ. ಅಕ್ಕ ಚೆನ್ನಾಗಿದೆ, ಅದರದ್ದು ಲಿಂಕ್ ಸಿಕ್ಕಿದ್ರೆ ಕೊಡಿ ಅಂತಾನೆ ಕೇಳಿರ್ತೀರ. ಸೊ ಕೆಲವೊಂದನ್ನು ನಾನು ಶಾಪಲ್ಲಿ ತೊಗೊಂಡಿರ್ತೀನಿ, ಕೆಲವೊಂದನ್ನು ಮಾತ್ರನೇ ಆನ್ಲೈನಲ್ಲಿ ತೊಗೊಂಡಿರ್ತೀನಿ. ಆಗ ನಿಮಗೆ ಕೊಡೋದಕ್ಕಾಗೋದಿಲ್ಲ. ಸೊ ನೀವು ನನ್ನ ಟೇಸ್ಟನ್ನು ಇಷ್ಟಪಡ್ತಾ ಇದ್ದೀರಾ ಅಂತ ನನಗೆ ಅನ್ನಿಸುತ್ತಲ್ವಾ. ಸೊ ನಾನು ಚೂಸ್ ಮಾಡೋ ಪ್ರಾಡಕ್ಟ್ಸ್ಗಳು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಆ್ಯಂಡ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನನಗೂ ಅನಿಸುತ್ತೆ. ಬಟ್ ಹೇಳಿದ್ನಲ್ಲ, ಯಾವ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಸ್ವಲ್ಪ ಕನ್ಫ್ಯೂಷನಲ್ಲಿ ಇದ್ದೀನಿ. ನೆಕ್ಸ್ಟ್ ಕ್ವೆಶ್ಚನ್ ಬಂದು ಭೀಮ ಅಮಾವಾಸ್ಯ ಅಂತ ಹೆಸರು, ಅಂದರೆ ID, ಅವ್ರ ಹೆಸರು ಏನು ಅಂತ ಗೊತ್ತಿಲ್ಲ. ಅವ್ರು ಕೇಳ್ತಾ ಇದ್ದಾರೆ, ಹೌ ಮೆನಿ ಲ್ಯಾಕ್ಸ್ ಟುಗೆದರ್ ಡಿಡ್ ಯು ಅರ್ನ್ ಫ್ರಮ್ ಯೂಟ್ಯೂಬ್? ದಿಸ್ ಈಸ್ ಅ ಟಫ್ ಕ್ವೆಶ್ಚನ್. ಯಾಕೆ ಅಂದರೆ ಇದರಲ್ಲಿ ತುಂಬ ಥಿಂಗ್ಸ್ಗಳು ಇನ್ವಾಲ್ವ್ ಆಗಿದೆ. ನಾನು ಹೇಳಿದ್ರು ನೀವು ನಂಬ್ತಿರೋ ಇಲ್ವೋ, ಯಾಕೆ ಅಂದರೆ ನಾನು ಇಷ್ಟು ವರ್ಷದಿಂದ ಯೂಟ್ಯೂಬಲ್ಲಿದ್ದೀನಿ, ಇಷ್ಟೇನಾ ಅಂತಾನು ಕೇಳ್ಬೋದು. ಇವಾಗ ಬಂದಿರೋರು ಆಲ್ರೆಡಿ ಹೇಳ್ತಾ ಇದ್ದಾರೆ ಅವರು ಇಷ್ಟೊಂದೆಲ್ಲ ಮಾಡಿದ್ದಾರೆ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತಾನು ನೆಕ್ಸ್ಟ್ ಕ್ವೆಶನ್ ಬರ್ಬೋದು. ಅದು ಎಲ್ಲ ತುಂಬ ಥಿಂಗ್ಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಹೊತ್ತು ನೋಡಿದ್ದಾರೆ, ಯಾವ ಥರ ಆ್ಯಡ್ ಅದರಲ್ಲಿ ರನ್ ಆಗಿದೆ, ಎಷ್ಟು ಆ್ಯಡ್ ರನ್ ಆಗಿದೆ, ಆ ಥರ ಎಲ್ಲಾನು ತುಂಬ ಇದೆ. ಸೊ ನಾನು ಇದಕ್ಕೆ ಅಷ್ಟೊಂದು ಡೀಟೇಲಾಗಿ ಆನ್ಸರ್ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಮಾಡಿದ್ರೆ ಕರೆಕ್ಟಾಗಿ ಮಾಡಬೇಕು, ಸುಮ್ಮನೆ ಹೇಳಿಬಿಟ್ರು ಅದು ನಿಮಗೆ ಕ್ಲಾರಿಟಿ ಸಿಗೋದಿಲ್ಲ. ಸೊ ನಾನು ಅದನ್ನು ಆನ್ಸರ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಸಾರಿ ಫಾರ್ ದ್ಯಾಟ್. ಮಹಾದೇವ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಸೋ ಕ್ಯೂಟ್ ಫ್ಯಾಮಿಲಿ ಅಂತ. ಥ್ಯಾಂಕ್ ಯು ಸೋ ಮಚ್ ಮಹಾದೇವ್ ಅವರೇ. ಚೈತ್ರ ಕೆ ID. ಸೊ ಅವ್ರು ಕೇಳ್ತಾ ಇದ್ದಾರೆ ಸಾನು ಯಾವ ಕ್ಲಾಸ್ ಅಂತ. ಸಾನು ಈಸ್ ಇನ್ 6th ಕ್ಲಾಸ್. ಹಾಗೆ ಇನ್ನೊಬ್ರು ಕೇಳಿದ್ರು ನಿಮ್ಗೆ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ. ಮೇ ಬಿ ದೇ ಆರ್ ನ್ಯೂ ಟು ಅವರ್ ಚಾನಲ್. ಅವ್ರಿಗೆ ಆನ್ಸರ್ ಮಾಡ್ಬೇಕಂದ್ರೆ ನನ್ಗಿರೋದು ಒಬ್ಳೆ ಮಗಳು, ಅದು ಸಾನ್ವಿ, ಆ್ಯಂಡ್ ಶಿ ಈಸ್ ಇನ್ 6th ಸ್ಟ್ಯಾಂಡರ್ಡ್ ನಾವು. ಈಗ ನಾನು ಒಂದು ಆನ್ಲೈನಲ್ಲಿ ಡ್ರೆಸ್ ತೊಗೊಂಡಿದ್ದೆ, ಅದಕ್ಕೆ ಲೈನಿಂಗ್ ಇರಲಿಲ್ಲ. ಸೊ ಲೈನಿಂಗ್ ಬಟ್ಟೆ ತೊಗೊಂಡು ಬಂದಿದ್ದೆ, ಅದನ್ನು ನೀರಲ್ಲಿ ಅದ್ದು ಒಣಗಿಸಿ ಐರನ್ ಮಾಡಿ ಇಟ್ಕೊಂಡಿದ್ದೆ. ಆದರೆ ಅವತ್ತಿಂದ ಹೊಲಿಯೋಕ್ಕೆ ಆಗಿರಲಿಲ್ಲ. ಇಟ್ಟರೆ ಮತ್ತೆ ಅದು ಐರನ್ ಮಾಡಬೇಕು, ಎವ್ರಿ ಟೈಮ್ ನಾನು ಯೂಸ್ ಮಾಡಬೇಕಾದ್ರೆ ಐರನ್ ಮಾಡಬೇಕು. ಇವಾಗ ಕೂತ್ಕೊಂಡೆ ಕಟ್ ಮಾಡೋಣ ಹೊಲಿಯೋಣ ಅಂತ, ಬಟ್ ನೋಡಿ ಹೆಂಗೆ ರಿಂಕಲ್ಸ್ ಆಗಿತ್ತು ಅಂತ. ಸೊ ಅದನ್ನು ಮತ್ತೆ ಈಗ ನಾನು ಹೋಗ್ಬಿಟ್ಟು ಐರನ್ ಮಾಡ್ಕೊಂಡು ಬರ್ತೀನಿ.
ನಾನು ರೆಡಿ ಡ್ರೆಸ್ ತೊಗೊಂಡಿದ್ದೆ, ಅದಕ್ಕೆ ನಾನು ಲೈನಿಂಗ್ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಚೆನ್ನಾಗಿ ಬರುತ್ತೆ ಫಿನಿಶಿಂಗು ಅಂತ ಹೇಳಿಬಿಟ್ಟು. ಸೊ ಅದನ್ನು ನಾನೀಗ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಬಿಟ್ಟು ಹೊಲಿಯೋದಕ್ಕೆ ಶುರು ಮಾಡಬೇಕು. ಸ್ನೇಹಿತರೆ, ನಾನು ಈ ವ್ಲಾಗನ್ನು ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಪ್ಲೀಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್ ಸ್ನೇಹಿತರೆ. ಮತ್ತಷ್ಟು ನಿಮ್ಮ ಕ್ವೆಶನ್ಸ್ಗಳಿಗೆ ಆನ್ಸರ್ಸ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಬಾಯ್ ಸ್ನೇಹಿತರೆ.